ಸಂವಿಧಾನ ನಮಗೆ ಕೊಟ್ಟಿರೋ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ರಿಲಿಜಿಯನ್ ಅಂತಿದೆ, ಧಾರ್ಮಿಕ ಆಚರಣೆಗಳ ಹಕ್ಕು ಅಂತಿದೆ. ಧಾರ್ಮಿಕ ಭಾವನೆಯನ್ನ ಇನ್ನೊಬ್ಬ ಅದನ್ನ ಹಾಳು ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಸಂವಿಧಾನದ ಬಹಳ ಸ್ಪಷ್ಟವಾಗಿದೆ. ಆದರೆ ಗಣೇಶನ ಮೂರ್ತಿಯನ್ನ ಕಾಲಿಂದ ಒದ್ದು ವಿಕೃತಿ ಮೆರೆದಿರುವ ಘಟನೆ ಮಲೆನಾಡ ಹೆಬ್ಬಾಗ್ಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗದಲ್ಲಿ ಮತ್ತೆ ಈಗ ವರದಿಯಾಗಿದೆ. ಒಂದು ರೀತಿ ರಾತ್ರಿ ಹೊತ್ತಿನಲ್ಲಿ ಬಿಗಡಾಯಿಸಿದ್ದ ಪರಿಸ್ಥಿತಿ ಸ್ವಲ್ಪ ಶಾಂತ ಆಗಿದೆ. ಯಾಕಂದ್ರೆ ಪೊಲೀಸರ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ಸದ್ಯ ಇಬ್ಬರನ್ನ ಪ್ರಕರಣ ಸಂಬಂಧ ವಶಕ್ಕೆ ಪಡೆಯಲಾಗಿದೆ. ಇನ್ನೊಬ್ಬ ತಲೆಮರೆಸಿಕೊಂಡಿದ್ದಾನೆ. ಆತನ ಹುಡುಕಾಟಕ್ಕೋಸ್ಕರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇತ್ತೀಚೆಗಷ್ಟೇ ಪ್ರತಿಷ್ಠಾಪಿಸಲ್ಪಟ್ಟಂತ ಗಣಪತಿ ಮುಂದೆ ಒಂದು ನಾಗನ ವಿಗ್ರಹ ಇತ್ತು. ಗಣೇಶನನ್ನ ಕಾಲಿಂದ ಒದ್ದು ನಾಗನ ವಿಗ್ರಹವನ್ನ ಚರಂಡಿಗೆಸ್ತಿದ್ರು ಕಿಡಿಗೇಡಿಗಳು, ಅನ್ಯಕೋಮ್ನವರು. ಅನ್ಯಕೋಮ್ ಯಾಕೆ? ಮುಸ್ಲಿಂ ಧರ್ಮದ ವ್ಯಕ್ತಿ ಆತ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋದು. ಅವ್ರ ದೇವರ ಬಗ್ಗೆ ಸುಮ್ಮನೆ ಯಾರೋ ಎಲ್ಲೋ ಒಂದು ಭಾಷಣ ಮಾಡಿಬಿಟ್ರೆ ಸರ್ ತನ್ಸೆ ಜುದಾ ಅಂತಂತಾರೆ. ನಮ್ಮ ದೇವರುಗಳನ್ನ ಕೈಕಾಲಲ್ಲಿ ಒದ್ದು ಹೋಗ್ತಾರೆ. ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಪರಿ ಅಂತ ಶಿವಮೊಗ್ಗ ಜನ ಪ್ರತಿನಿತ್ಯ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಏನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೇವರನ್ನು ನೋಡ್ಬೇಕೇನು ನಾವು ಅಂತ ಬಂದು ಒದ್ನಂತೆ. ಅಂದರೆ ಭಾರತದಲ್ಲಿ ನಾವಿದ್ದೀವಿ, ಸಹಿಷ್ಣುಗಳಾಗಿ ಭಾರತದವರು, ನಾವು ಹಿಂದೂಗಳು ಬಹಳ ಜನ ಎಲ್ಲರನ್ನ ಬನ್ನಿ 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 ಬನ್ನಿ, ಇದು ನಿಮ್ಮ ನಾಡು, ನಿಮ್ಮ ಊರು, ನಿಮ್ಮದೇ ಜಾಗ, ನಿಮ್ಮ ದೇಶ ಅಂತ ಕರ್ಕೊಂಡ್ವಿ. ಈಗ ಇದು ನಮ್ಮ ದೇಶ ಅಂತ ಅವರು ಮೆರಿತಿದ್ದಂಗೆ ಕಾಣ್ತಾ ಇದೆ. ಈಶ್ವರಪ್ಪನವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಸ್ಥಳೀಯರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆಯೋ ಕೆಲಸವನ್ನು ಈಶ್ವರಪ್ಪನವರು ಮಾಡ್ತಿದ್ದಾರೆ. ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನೊಬ್ಬನನ್ನ ಹುಡುಕ್ತಿದ್ದಾರೆ ಪೊಲೀಸರು. ಆದರೆ ಶಿವಮೊಗ್ಗದಲ್ಲಿ ಮಲೆನಾಡ ಹೆಬ್ಬಾಗ್ಲಿನಲ್ಲಿ ಮತ್ತೆ ಶಾಂತಿ ಕದಡುವ ಕೆಲಸಗಳು, ಮತ್ತೆ ಕೌಮ ಸೌಹಾರ್ದವನ್ನು ಹಾಳು ಮಾಡೋ ಕೆಲಸಗಳು ನಡೀತಾ ಇದೆ. ಹೀಗಿರಲಿಲ್ಲ ಶಿವಮೊಗ್ಗ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಿಂದೆ ಎಲ್ಲ ಧರ್ಮದವರು ಪರಸ್ಪರ ಸಹಬಾಳ್ವೆಯಲ್ಲಿದ್ದರು. ಪರಸ್ಪರ ಒಂದು ಹಬ್ಬ ಹರಿದಿನ ಅಂತಾದರೆ ಎಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಗಣೇಶನನ್ನು ಒಟ್ಟಿಗೆ ಕೂತು ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ರು. ಆದರೆ ಇಂಥ ಭಾವೈಕ್ಯತೆಯನ್ನು, ಇಂಥ ಒಂದು ಸಂಬಂಧವನ್ನು ಹಾಳು ಮಾಡೋ ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಜೊತೆಗಿದೀವಮ್ಮ, ಹಿಂದೂ ಸಮಾಜನೇ ಇದೆ. ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ. ಯಾವನೇ ಯಾವ ತೊಂದರೆ ಕೊಡ್ತೀವೋ ಒಂದು ಜೈಲಿಗೆ ಕಳ್ಸೋ ತನಕ ಬಿಡೋದಿಲ್ಲ. ನೀವು ಧೈರ್ಯವಾಗಿರ್ರಿ. ಯಾರ್ದು ಅನ್ಯಾಯ ಮಾಡಿಲ್ಲ, ಯಾರ್ದು ತಿನ್ನಕ್ಕೆ ನೀವು ಹೋಗಿಲ್ಲ. ಆಯ್ತಾ? ಆಯ್ತು, ಬಡವರು ಆದ್ರೂ ಕೂಡ ದೇವ್ರ ಕೆಲಸ ಮಾಡ್ಕೊಂಡು ಒಳ್ಳೇದಾಗಿದೆ. ಈಗ ನೀವೆಲ್ಲ ಕುತ್ಕೊಳ್ರಿ. ಹೇಳ ಚಂದ್ರ ಆ ಕಡೆ ಪಕ್ಕದಲ್ಲಿ ಬಾ. ಚಂದ್ರ ಶಾಂತಿನಗರದ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ವಿಗ್ರಹ ಧ್ವಂಸ ಏನು ನಡೆದಿದೆ, ಈ ಒಂದು ದೇವರ ವಿಗ್ರಹ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಧಾರ್ಮಿಕ ಮುಖಂಡರುಗಳು ಮತ್ತು ರಾಜಕೀಯ ಮುಖಂಡರುಗಳು ಇಲ್ಲಿ ಭೇಟಿ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಈಗ ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿರುವಂಥದ್ದು ನೀವು ಗಮನಿಸಬಹುದು. ನಾವು ಈ ಒಂದು ಸ್ಥಳದಲ್ಲಿ, ಘಟನಾ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಗಣಪತಿ ವಿಗ್ರಹ ಮತ್ತು ಇಲ್ಲಿ ನಾಗರ ಏನು ವಿಗ್ರಹ ಇದೆ, ಈ ಒಂದು ಎರಡು ವಿಗ್ರಹಗಳನ್ನು ಕಾಲಿನಲ್ಲಿ ಒದ್ದು ಇಲ್ಲಿ ಒಂದು ಕೆಡುವಂತಹ ಪ್ರಯತ್ನ ನಿನ್ನೆ ನಡೆಸಲಾಗಿತ್ತು. ನಿನ್ನೆ ಸಂಜೆ ಎನ್ನುವಂತಹ ಸಿಕ್ಕಿರುವಂಥದ್ದು. ಇಬ್ಬರು ಆರೋಪಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂಥದ್ದು. ಈಗ ಬಂಧನಕ್ಕೆ ಒಳಗಾಗಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತೊಬ್ಬರು ಇಲ್ಲೇನು ನಿಮ್ಮ ನಿವಾಸ ನೋಡ್ಬೋದು, ಗಮನಿಸ್ಬೋದು. ಈ ನಿವಾಸದಲ್ಲಿ, ಇದೇ ನಿವಾಸಕ್ಕೆ ಒಬ್ಬರು ಅವರ ಪರಿಚಯಸ್ಥರು, ಅವರ ಮನೆ ನಿವಾಸ ಇದು. ಈ ನಿವಾಸ ಕಟ್ಟಿಸ್ತಾ ಇರ್ತಾರೆ. ಈ ಕಟ್ಟಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಅವರು ಆಗಮಿಸಿರ್ತಾರೆ. ಇಲ್ಲಿ ಮದ್ಯಪಾನ ಮಾಡಿರ್ತಾರೆ ಎಂಬಂತಹ ಮಾಹಿತಿ ಕೂಡ ಸಿಗ್ತಾ ಇರೋಂಥದ್ದು. ಈ ನಿವಾಸ ಏನು ಕಟ್ತಿದ್ದಾರೆ ಇದು ಕೂಡ ಸರ್ಕಾರಿ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿ ಒಂದು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ. ಜೊತೆಗೆ ಈ ಮನೆ ನಿರ್ಮಾಣದ ಹಂತದಲ್ಲಿರುವಂತಹ ಮನೆಗೆ ಇವರು 3 ಜನ ಒಟ್ಟು ವ್ಯಕ್ತಿಗಳು ಬಂದಿರುವಂಥದ್ದು. ಅದರಲ್ಲಿ 2 ವ್ಯಕ್ತಿಗಳು ಈ ಒಂದು ವಿಗ್ರಹವನ್ನು ಧ್ವಂಸ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ತಿಳಿದು ಬಂದಿರುವಂಥದ್ದು. ಇಲ್ಲಿ ವಿಗ್ರಹ ಏನಕ್ಕೆ ಧ್ವಂಸ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಎದುರಾದರೆ, ಈ ವಿಗ್ರಹಗಳು ನಮ್ಮ ಮನೆ ಮುಂದೆ ಇರಬೇಕಾ, ಪ್ರತಿದಿನ ನಾವು ನೋಡಬೇಕಾದಂಥ ಮಾತುಗಳನ್ನು ಕೂಡ ಅಲ್ಲಿ ಆಡಿದ್ರು ಎಂಬಂಥ ಮಾತನ್ನು ಕೇಳಿಬರ್ತಂಥದ್ದು. ಇಲ್ಲಿ ಘಟನಾ ಸ್ಥಳದಲ್ಲಿ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಇಲ್ಲಿ ಬಂಗಾರಪ್ಪ ಬಡಾವಣೆ ನಿವಾಸಿಗಳು ಏನು ಪ್ರತಿದಿನ ಒಂದು ಪೂಜೆ ಮಾಡ್ತಾ ಇದ್ರು. ಕಳೆದ 3 ತಿಂಗಳ ಹಿಂದೆ ಈ ವಿಗ್ರಹ ಪ್ರತಿಷ್ಠಾಪನೆ ನಡೆದಿತ್ತು ಎಂಬಂಥ ಮಾಹಿತಿ ಸಿಕ್ಕಿರುವಂಥದ್ದು. ಈ ಒಂದು ವಿಗ್ರಹ ಸ್ಥಾಪನೆ ಹಿನ್ನೆಲೆಯಲ್ಲಿ ಪ್ರತಿದಿನ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಇದೀಗ ಏನು ಘಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಈ ಪರಿಸ್ಥಿತಿ ಇಲ್ಲಿ ಶಾಂತವಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಪೊಲೀಸ್ ಇಲಾಖೆ ಯಾವುದೇ ಒಂದು ಆಸ್ಪದ ನೀಡಿಲ್ಲ ಎಂಬಂತಹ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.